ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಈ ತರದ ಒಂದು ಪೌಚ್ ಅನ್ನ ಅಥವಾ ಮೇಕಪ್ ಕಿಟ್ ಅನ್ನ ಹೇಗೆ ಹೊಲಿಯೋದು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಿರೋ ಹಾಗೆ ಇದು ಒಳಗಡೆ 5 ಪಾರ್ಟಿಷನ್ ಸಹ ಕೊಟ್ಟಿದ್ದೀನಿ. ಹಾಗೆ ಒಂದು ಮೇನ್ ಕಂಪಾರ್ಟ್ಮೆಂಟ್ ಇದೆ. ಸೊ ಎಲ್ಲಾ ವಸ್ತುಗಳನ್ನ ನೀಟಾಗಿ ಸಪರೇಟ್ ಆಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದಕ್ಕೆ ತುಂಬಾನೇ ಚೆನ್ನಾಗಿದೆ ಇದು. ಸೊ ಇದನ್ನ ಹೊಲಿಯೋದು ಕೂಡ ಅಷ್ಟೇ ಈಸಿ ಇದೆ, ಏನು ಒಂಚೂರು ಕಷ್ಟ ಇಲ್ಲ, ಆರಾಮಾಗಿ ಹೊಲಿಬಹುದು. ಇದಕ್ಕೆ ಕೇವಲ ಏನು ಅಂದರೆ ನಿಮ್ಮ ಹತ್ರ ಒಂದು ಬ್ಲೌಸ್ ಪೀಸ್ ಚೆನ್ನಾಗಿರೋದಿದ್ರೆ ಅಥವಾ ಇನ್ಯಾವುದೇ ನಿಮ್ಮ ಹತ್ರ ಬಟ್ಟೆ ಅದನ್ನು ಏನಾದರೂ ರೀಯೂಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ಅದನ್ನು ಈ ಥರ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ ಇದು ಮತ್ತು ಯೂಸ್ಫುಲ್ ಸಹ. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಫಟಾಫಟಾಗಿ ನೋಡ್ಕೊಂಡು ಬಂದ್ಬಿಡೋಣ. ನಾನಿಲ್ಲಿ ಬ್ರೋಕೇಡ್ ಬಟ್ಟೆ, ಇದು ಬ್ರೋಕೇಡ್ ಬ್ಲೌಸ್ ಪೀಸು, ಅದರಲ್ಲಿ ಒಂದು ಪೀಸನ್ನು ಈಗಾಗಲೇ ಕಟ್ ಮಾಡಿ ತಗೊಂಡಿದ್ದೀನಿ. ಸೊ ಇದರ ಅಳತೆ 10 ಇಂಚು ಅಗಲ ಇದೆ, ಹಾಗೆ 15 ಇಂಚು ಉದ್ದ ಇದೆ. ಈಗ ಏನು ಮಾಡಬೇಕು ಅಂತಂದರೆ ಇದಕ್ಕೆ ಅಡಿಗಡೆ ಲೈನಿಂಗು, ಹಾಗೆ ಮಧ್ಯದಲ್ಲಿ ಒಂದು ಫೋಮು, ಹಾಗೆ ಮೇಲ್ಗಡೆ ಈ ಮೇನ್ ಬಟ್ಟೆಯನ್ನು ಇಟ್ಬಿಟ್ಟು ನಾನು ಇದನ್ನು ಕ್ವಿಲ್ಟ್ ಮಾಡ್ಕೊಳ್ತೀನಿ. ಸೊ ಕ್ವಿಲ್ಟ್ ಮಾಡ್ಕೊಂಡಿದ್ದಾಯಿತು ನೋಡಿ, ಈ ಥರ ಕಾಣಿಸ್ತಾ ಇದೆ. ಈಗ ಏನು ಮಾಡಬೇಕು ಅಂದರೆ 2 ಬಟ್ಟೆಗಳನ್ನು ತಗೊಂಡಿದ್ದೀನಿ. ಸೊ ಅದರ ಅಳತೆ 10.5 ಇಂಚು ಅಗಲ ಇದೆ, ಹಾಗೆ 7 ಇಂಚು ಉದ್ದ ಇದೆ. ಇವಾಗ ಏನು ಮಾಡಬೇಕು, ಇದರ 2 ತುದಿಗಳನ್ನು ಈ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು ನೋಡಿ, ಈ ಥರ ಕಾಣಿಸ್ತಾ ಇದೆ. ಈಗ ಏನು ಮಾಡೋಣ ಅಂದರೆ ನಾನು ಮೊದಲಿಗೆ ಕ್ವಿಲ್ಟ್ ಮಾಡ್ಕೊಂಡಿದ್ನಲ್ಲ ಆ ಬಟ್ಟೆಯನ್ನು ಈ ಥರ ಕರೆಕ್ಟಾಗಿ ಫೋಲ್ಡ್ ಮಾಡಿ ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಸೆಂಟರಿನ ಆಚೆ ಈಚೆ 1 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಏನು ಮಾಡ್ತೀನಿ ಅಂದರೆ ನಾನು ಒಂದು ಬಟ್ಟೆ ರೆಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹೀಗೆ ಫಿಕ್ಸ್ ಮಾಡಿಬಿಟ್ಟು ಕೆಳಗಡೆ ಹೀಗೆ ಫೋಲ್ಡ್ ಮಾಡ್ತಾ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಸೊ ಈಗ ನಾನು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ಇವಾಗ ಏನು ಮಾಡಬೇಕು ಅಂದರೆ ಇದರಲ್ಲಿ ಕಂಪಾರ್ಟ್ಮೆಂಟ್ಸನ್ನು ಮಾಡ್ಕೊಳ್ಬೇಕಲ್ವಾ, ಅದಕ್ಕೋಸ್ಕರ ನಾನಿಲ್ಲಿ ಸುಮಾರು ಒಂದು 2.5 ಇಂಚಿಗೆ ಒಂದೊಂದು ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ನಾನು ಸ್ಟಿಚ್ ಹಾಕ್ಕೊಳ್ತೀನಿ. ಸೊ ಇದೇ ರೀತಿಯಾಗಿ ಈ ಕಡೆ ಅಂದರೆ ಮತ್ತೊಂದು ಸೈಡ್ಗೂ ಕೂಡ ಇದೇ ರೀತಿಯಾಗಿ ನಾವು ಬಟ್ಟೆಯನ್ನು ಸ್ಟಿಚ್ ಮಾಡಿಬಿಟ್ಟು ನಂತರ 2 ಪಾರ್ಟಿಷನ್ ಮಾಡ್ಕೊಳ್ತೀನಿ ಆ ಕಡೆ. ಸೊ ಇದೇ ಸೇಮ್ ಪ್ಯಾಟರ್ನಲ್ಲಿ ನಾವು ಸ್ಟಿಚ್ ಮಾಡಬೇಕಾಗತ್ತೆ. ಸೊ ನೋಡಿ, ಇವಾಗ ಈ ಥರ ನಾನು 2 ಕಡೆಗೂ ರೆಡಿ ಮಾಡ್ಕೊಂಡಿದ್ದಾಯಿತು. ಒಂದು ಕಡೆ 4 ಪಾರ್ಟಿಷನ್ ಕೊಟ್ಟಿದ್ದೀನಿ, ಹಾಗೆ ಒಂದು ಕಡೆ 2 ಪಾರ್ಟಿಷನ್ ಇದೆ. ಇದಾದಮೇಲೆ ಇನ್ನೊಂದು ಪೀಸ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಇದರ ಅಳತೆ 10 ಇಂಚು ಉದ್ದ ಇದೆ, ಹಾಗೆ ಸುಮಾರು 2.5 ಇಂಚ್ ಆಗೋಷ್ಟು ಅಗಲ ಇದೆ. ಇದನ್ನು ಈ ಪ್ರಕಾರವಾಗಿ ನಾನು ಫೋಲ್ಡ್ ಮಾಡಿಬಿಟ್ಟು ಸಣ್ಣ ಸ್ಟ್ರಿಪ್ ರೆಡಿ ಮಾಡ್ಕೊಳ್ತೀನಿ. ಸೊ ಈ ಥರ ಸ್ಟ್ರಿಪ್ಪು ರೆಡಿ ಆಯಿತು. ಈಗ ಏನು ಮಾಡಬೇಕಂದ್ರೆ ಬ್ರೋಕೇಡಿನ 2 ಪೀಸ್ ತಗೊಂಡಿದ್ದೀನಿ. ಸೊ ಇದರ ಅಳತೆ 3 ಇಂಚು ಅಗಲ ಇದೆ, ಹಾಗೆ 2 ಇಂಚು ಉದ್ದ ಇದೆ. ಸೊ ಇದನ್ನು ಏನು ಮಾಡಬೇಕು ಅಂದರೆ ಜಿಪ್ಪಿನ ಆಚೆ ಈಚೆಗೆ ಇದನ್ನು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಕೆಲವೊಮ್ಮೆ ನಮಗೆ ರನ್ನರ್ ಎಲ್ಲ ಹೊರಗೆ ಬರೋ ಸಾಧ್ಯತೆಗಳಿರುತ್ತಲ್ಲ ಅದೆಲ್ಲ ಹೋಗುತ್ತೆ. ಸೊ ನಾನು 2 ಕಡೆಗೂ ಈ ಥರ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಅದಕ್ಕಿಂತ ಮುಂಚೆ ನಾವು ರನ್ನರನ್ನು ಹಾಕ್ಕೊಳ್ಬೇಕು. ಸೊ ಈ ಥರ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಸೊ ಅದೇ ಪ್ರಕಾರವಾಗಿ ಇನ್ನೊಂದು ಕಡೆಗೂ ಜಿಪ್ಪು ಸ್ಟಿಚ್ ಮಾಡಬೇಕಾಗತ್ತೆ.
ಸೊ ಈಗ ಏನು ಮಾಡಬೇಕು ಅಂತಂದರೆ ಎರಡು ಕಡೆಗೂ ನಾನು ಸಿಪ್ಪನ್ನು ಅಟ್ಯಾಚ್ ಮಾಡಿದ್ದಾಯಿತು. ಆಮೇಲೆ ಒಂದು ಸ್ಟ್ರಿಪ್ಪನ್ನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹೀಗೆ ಒಳಗಡೆ ಇಡ್ತಾ ಎರಡು ಸೈಡ್ಸನ್ನು ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಹೀಗೆ ಮಾಡ್ತಾ ನಾನು ಎರಡು ಕಡೆಗೂ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಈಗ ಏನು ಮಾಡಬೇಕು, ಕಾರ್ನರ್ಸಿಂದ 1/1 ಇಂಚ್ ಆಗೋಷ್ಟು ಬಾಕ್ಸನ್ನು ಮಾಡಿಬಿಟ್ಟು ಅಲ್ಲಿ ಅದನ್ನು ಕಟ್ ಮಾಡ್ಕೊಳ್ಬೇಕು. ಸೊ ಇದನ್ನು ಕಟ್ ಮಾಡಿದಾದ ನಂತರ ಎರಡು ಸೈಡ್ಸನ್ನು ನಾನು ಫಸ್ಟಿಗೆ ಪೈಪಿಂಗ್ ಕೊಟ್ಟು ಅದನ್ನು ಫಿನಿಶ್ ಮಾಡ್ತೀನಿ. ಅಲ್ಲಿ ಸ್ಪಾಂಜ್ ಎಲ್ಲ ಕಾಣಿಸ್ತಿದೆಯಲ್ಲ, ಸೊ ಅದು ಕಾಣೋದಿಲ್ಲ ನೋಡಿ. ಇವಾಗ ನಾನು ಪೈಪಿಂಗ್ ಮಾಡಿದ್ದಾಯಿತು. ಈಗ ಏನು ಮಾಡಬೇಕು, ಕಟ್ ಮಾಡಿದ್ವಲ್ಲ ಆ ಭಾಗವನ್ನು ಈ ಥರ ಒಂದು ಐ ಆಕೃತಿಯಾಗಿ ಎಳಿತಾ ಅಲ್ಲಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ಡಬಲ್ ಸ್ಟಿಚ್ ಹಾಕಿದ ನಂತರ ಮತ್ತೆ ಪೈಪಿಂಗ್ ಮಾಡಿ ಅದನ್ನು ಸ್ಪಾಂಜ್ ಎಲ್ಲ ಕಾಣದೇ ಇರೋ ರೀತಿಯಾಗಿ ಮಾಡ್ಕೊಳ್ಬೇಕು. ಸೊ ಈಗ ನಮ್ಮ ಪೌಚ್ ರೆಡಿ ಇದೆ. ಈಗ ಇದನ್ನು ಉಲ್ಟಾ ಮಾಡ್ತೀನಿ. ನೋಡಿ ಎಷ್ಟು ಬೇಗ, ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 20 ನಿಮಿಷದಲ್ಲಿ ಪೌಚು ರೆಡಿನೇ ಆಯಿತು. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಅಕ್ಕಪಕ್ಕದ ಮನೆಯವರು, ನಿಮ್ಮ ಪರಿಚಯದವರು ಎಲ್ರಿಗೂ ಕೂಡ ನನ್ನ ವೀಡಿಯೋಸನ್ನು ಶೇರ್ ಮಾಡಿ. ಸ್ಟಿಚಿಂಗಲ್ಲಿ ಆಸಕ್ತಿ ಇರೋರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಇಷ್ಟು ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.